ನೀನು ನಿನ್ನ ಸ್ಕಿಲ್ ಹುಡುಕಕ್ಕೆ ಒದ್ದಾಡ್ತಾ ಇದೀಯಾ? ಏನಾದ್ರೂ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಾ ಇಲ್ವಾ? ಟೆನ್ಷನ್ ತಗೋಬೇಡ, ನಾನಿದ್ದೀನಿ. ಟಾಪಿಕ್ಕಿಗೆ ಹೋಗೋಕ್ಕಿಂತ ಮುಂಚೆ ಚಾನಲ್ ನ ಸಬ್ಸ್ಕ್ರೈಬ್ ಮಾಡು. ಯಾಕೆ ಪದೇ ಪದೇ ಹೇಳ್ತಾ ಇದ್ದೀನಿ ಅಂದ್ರೆ ನಿನ್ನ ಗ್ರೋತ್ ನನ್ನ ಗ್ರೋತ್. ನಿನ್ನ ಚಾನಲ್ ಅಲ್ಲಿ ನಾನು ಸೆಲ್ಫ್ ಗ್ರೋತ್ ಬಗ್ಗೆ ವಿಡಿಯೋ ಮಾಡ್ತೀನಿ, ಬಿಸ್ನೆಸ್ ಬಗ್ಗೆ ವಿಡಿಯೋ ಮಾಡ್ತೀನಿ, ಕರೆಂಟ್ ಅಫೈರ್ಸ್ ಬಗ್ಗೆ ವಿಡಿಯೋ ಮಾಡ್ತೀನಿ. ಡೈಲಿ ಒಂದು ವಿಡಿಯೋ ಯೂಟ್ಯೂಬ್ ಅಲ್ಲಿ ಬರ್ತಾನೆ ಇರುತ್ತೆ ನೋಡು. ನಾನ್ ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನಿನಗೆ ಗೊತ್ತಾಗ್ಬೇಕು ಅಂದ್ರೆ ನೀನು ನಿನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಬೇಕು. ಮಾಡು, ಇನ್ ಲೇಟ್ ಮಾಡೋದ್ ಬೇಡ. ಟಾಪಿಕ್ಗೆ ಹೋಗೋಣ. ಹೋಗೋಣ. ನಿನಗೆ ಸ್ಕಿಲ್ ಕಲಿಬೇಕು ಅಂತ ಮೈಂಡ್ ಅಲ್ಲಿ ಇದೆ, ಏನ್ ಮಾಡ್ಬೇಕು ಹೆಂಗ್ ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ ಅನ್ನೋ ವಿಷಯ ನನಗೆ ಚೆನ್ನಾಗಿ ಗೊತ್ತು. ಎಲ್ರು ಹೇಳೋರೆ ಆದ್ರೂ ಸ್ಕಿಲ್ ಕಲಿ ಅಂತ. ಯಾವ ಸ್ಕಿಲ್ ಕಲಿಯೋದು ಅನ್ನೋದೇ ಹೇಳಲ್ಲ. ನಿನಗ್ ಅನ್ಸ್ತಾ ಇರ್ಬೋದು ನಿನ್ನಲ್ಲಿ ಏನು ಸ್ಕಿಲ್ ಇಲ್ಲ ಅಂತ, ನಿನಗ್ ಅನ್ಸ್ತಾ ಇರ್ಬೋದು ನೀನ್ ಏನು ಯೂಸ್ ಇಲ್ಲ ಅಂತ. ನೀನ್ ಆತರ ಅನ್ಕೊಳ್ಳೋದು ತಪ್ಪು. ಈಗ ನೀನ್ ಮಾಡ್ಬೇಕಾಗಿರೋ ಕೆಲಸ, ಈ ವಿಡಿಯೋನ ಸ್ಕಿಪ್ ಮಾಡದೆ ಕಂಪ್ಲೀಟ್ ಆಗಿ ನೋಡು. ಸ್ಕಿಪ್ ಮಾಡಿದ್ರೆ ನಿನಗೇನು ಅರ್ಥ ಆಗಲ್ಲ. ನಿನ್ನ ಸ್ಕಿಲ್ ನ ಐಡೆಂಟಿಫೈ ಮಾಡ್ಬೇಕಾಗಿರೋದು ನೀನೇ. ನಾನ್ ಹೇಗೆ ನನ್ನ ಸ್ಕಿಲ್ ಐಡೆಂಟಿಫೈ ಮಾಡಬಹುದು ಅಂತ ನಿನಗೆ ಡೌಟ್ ಬರಬಹುದು. ಅದು ಹೆಂಗೆ ಕಂಡುಹಿಡಿಬೇಕು ಅಂತ ಹೇಳ್ಕೊಡೋ ಜವಾಬ್ದಾರಿ ನಂದು, ಅದ್ರ ಮೇಲೆ ವರ್ಕ್ ಮಾಡೋ ಜವಾಬ್ದಾರಿ ನಿಂದು. ಏನು ಓಕೆನಾ? ನಿನಗೆ ನಿನ್ ಸ್ಕಿಲ್ ಐಡೆಂಟಿಫೈ ಮಾಡೋದ್ರ ಬಗ್ಗೆ 2 ಮೆಥಡ್ ಹೇಳ್ಕೊಡ್ತೀನಿ. ಅದ್ರಲ್ಲಿ ನೀನ್ ಯಾವ್ದಾದ್ರು ಚೂಸ್ ಮಾಡ್ಕೋ. ಮೊದಲನೇದು ಸ್ವಲ್ಪ ಈಸಿ, ಎರಡನೇದು ಸ್ವಲ್ಪ ಕಷ್ಟ. ಕಷ್ಟ ಅಂದ್ರೆ ಕಷ್ಟ ಅಲ್ಲ, ಟೈಮ್ ಟೇಕಿಂಗ್ ಪ್ರಾಸೆಸ್. ಅದ್ರಲ್ಲಿ ಮೊದಲನೇದು ಹೇಳ್ತೀನಿ ನೋಡು. ನಿನಗೆ ಯಾವ್ದ್ರಲ್ಲಿ ಖುಷಿ ಅಥವಾ ಕಿಕ್ ಸಿಗತ್ತಂತ ನೋಡು. ಯಾವ ತರ ಖುಷಿ, ಯಾವ ತರ ಕಿಕ್ ಅಂದ್ರೆ ಆ ಕೆಲಸ ಮಾಡ್ಬೇಕಾದ್ರೆ ಅಥವಾ ಆ ಕೆಲಸ ಕಲಿಬೇಕಾದ್ರೆ ನಿನಗೆ ಟೈಮ್ ಹೋಗೋದೇ ಗೊತ್ತಾಗ್ಬಾರ್ದು. ಅಕ್ಕ ಪಕ್ಕದಲ್ಲಿರೋನ್ ಏನೇ ಮಾತಾಡಿದ್ರು, ಹೇಗೆ ಮಾತಾಡಿದ್ರು ನೀನ್ ಡಿಸ್ಟರ್ಬ್ ಆಗ್ಬಾರ್ದು. ಆ ಕೆಲಸ ಮಾಡ್ಬೇಕಾದ್ರೆ, ಆ ಕೆಲಸ ಕಲಿಬೇಕಾದ್ರೆ ಕೆಲ್ಸದ ಮೇಲೆ ಅಗ್ರೆಷನ್ ಇರ್ಬೇಕು, ಕೆಲ್ಸದ ಮೇಲೆ ಪ್ಯಾಷನ್ ಇರ್ಬೇಕು. ಆ ತರದ್ ಯಾವ್ದಾದ್ರು ಕೆಲಸ ನಿನಗೆ ಗೊತ್ತಾ ಅಂತ ನೋಡು, ಅಥವಾ ಆ ತರದ್ ಸ್ಕಿಲ್ ಯಾವ್ದಾದ್ರು ಕಲಿಬಹುದಾ ಅಂತ ನೋಡು. ಆ ತರದ್ ಯಾವ್ದಾದ್ರು ಇದ್ರೆ ಈ ವಿಡಿಯೋ ನಾನು ಏನಕ್ಕೆ ನೋಡ್ತೀನಿ ಅಂತ ಹೇಳ್ತೀಯ ನನಗೆ? ಓಕೆ, ಈಗ ಎರಡನೇ ವಿಷಯಕ್ಕೆ ಬರೋಣ. ಇದು ಸ್ವಲ್ಪ ಡಿಫಿಕಲ್ಟ್ ಅಂದ್ರೆ ಸ್ವಲ್ಪ ಟೈಮ್ ಟೇಕಿಂಗ್ ಪ್ರೋಸೆಸ್. ಎರಡನೇ ಮೆಥಡ್ ಟ್ರಯಲ್ ಅಂಡ್ ಎರರ್ ಮೆಥಡ್. ಈ ಟ್ರಯಲ್ ಅಂಡ್ ಎರರ್ ಮೆಥಡ್ ನೀನು ಅಪ್ಲೈ ಮಾಡ್ಬೇಕಾಗತ್ತೆ. ಎಕ್ಸಾಂಪಲ್ ಹೇಳ್ತೀನಿ ಕೇಳು. ನೀನೊಂದು ಬಟ್ಟೆ ಅಂಗಡಿಗೆ ಹೋಗ್ತೀಯ, ತುಂಬಾ ಬಟ್ಟೆ ಇರುತ್ತೆ. ಅದರಲ್ಲಿ ಕೆಲವೊಂದು ಬಟ್ಟೆನ ಚೂಸ್ ಮಾಡ್ತೀಯ. ಅದನ್ನ ನೀನು ಟ್ರಯಲ್ ರೂಮ್ ಹೋಗಿ ಟ್ರಯಲ್ ಮಾಡ್ತೀಯ. ಆ ಕೆಲವೊಂದು ಬಟ್ಟೆಯಲ್ಲಿ ಒಂದು ಬಟ್ಟೆ ಚೂಸ್ ಮಾಡ್ಕೊಂಡು ಫೈನಲಿ ಬಿಲ್ ಮಾಡ್ಕೊಂಡು ತಗೊಂಡು ಹೋಗ್ತೀಯ. ಈ ತರಾನೇ ನಿನ್ನ ಸ್ಕಿಲ್ ಐಡೆಂಟಿಫೈ ಮಾಡೋದ್ರ ಮೇಲೆ ಟ್ರಯಲ್ ಅಂಡ್ ಎರರ್ ಮಾಡಬೇಕು. ಇನ್ನೊಂದು ಎಕ್ಸಾಂಪಲ್ ಕೊಡ್ತೀನಿ ನೋಡು. ವಿಡಿಯೋ ಪ್ರೊಡಕ್ಷನ್ ಅಂತ ನೀನ್ ಕೇಳಿರ್ತೀಯ. ವಿಡಿಯೋ ಪ್ರೊಡಕ್ಷನ್ ಇರುತ್ತೆ. ವಿಡಿಯೋ ಪ್ರೊಡಕ್ಷನ್ ಅಲ್ಲಿ ಏನೇನಿರುತ್ತೆ? ಎಡಿಟಿಂಗ್ ಇರುತ್ತೆ, CG ಇರುತ್ತೆ, VFX ಇರುತ್ತೆ, ಸಬ್ ಟೈಟಲ್ ಮಾಡೋನ್ ಇರ್ತಾನೆ, ಡಬ್ಬಿಂಗ್ ಇಂಜಿನಿಯರ್ ಇರ್ತಾನೆ. ಆ ವಿಡಿಯೋ ಪ್ರೊಡಕ್ಷನ್ ಅಲ್ಲಿ ಇಷ್ಟೆಲ್ಲ ಸ್ಕಿಲ್ಸ್ ಇದೆ. ಇದರಲ್ಲಿ ಎಲ್ಲ ಟ್ರೈ ಮಾಡು. ಆದ್ರೆ ಒಂದನ್ನ ನೀನ್ ತುಂಬಾ ಇಷ್ಟಪಡ್ತೀಯ. ಆ ಇಷ್ಟಪಡೋದೇ ನಿನ್ನ ಸ್ಕಿಲ್ ಐಡೆಂಟಿಫೈ ಮಾಡೋದು. ಯಾವ್ದ್ರಲ್ಲಿ ನೀನ್ ಇಷ್ಟಪಡ್ತೀಯ ನೋಡು, ಯಾವ ಸ್ಕಿಲ್ ನ ನೀನ್ ಇಷ್ಟಪಡ್ತೀಯ ನೋಡು, ಅದನ್ನೇ ನೀನ್ ಸ್ಕಿಲ್ ಐಡೆಂಟಿಫೈ ಮಾಡ್ತಿದೀಯ. ಆ ಸ್ಕಿಲ್ ನ ಕಲಿ. ಯಾವ ತರ ಕಲಿಬೇಕು ಅಂದ್ರೆ ಆ ಫೀಲ್ಡ್ ಅಲ್ಲಿ ನಿನ್ಕಿಂತ ಚೆನ್ನಾಗಿ ಯಾವನು ಮಾಡದೇ ಇರೋ ರೀತಿಯಾಗಿರ್ಬೇಕು. ಹಾಗೆ ನೀನು ಯಾವ್ದಾದ್ರು ಒಂದು ಫೀಲ್ಡ್ ನ ಚೂಸ್ ಮಾಡು. ಅದರಲ್ಲಿ ತುಂಬಾ ಬ್ರಾಂಚಸ್ ಇರ್ತವೆ. ಎಲ್ಲಾ ಬ್ರಾಂಚ್ ನು ಟ್ರೈ ಮಾಡು. ಒಂದು ನಿನಗೆ ಇಷ್ಟ ಆಗತ್ತೆ, ಆ ಇಷ್ಟ ಆಗಿದ್ ಬ್ರಾಂಚ್ ನ, ಆ ಸ್ಕಿಲ್ ನ ನೀನು ಸಖತ್ತಾಗಿ ಕಲಿ. ನಿನಗ್ ಒಂದ್ ವೇಳೆ ಆ ಬ್ರಾಂಚ್ ಅಲ್ಲಿ ಯಾವ್ದು ಇಷ್ಟ ಆಗಿಲ್ಲ ಅನ್ಕೋ, ಆಗ ಏನ್ ಮಾಡ್ತೀಯ ಅಂದ್ರೆ ಚೇಂಜ್ ದ ಫೀಲ್ಡ್ ಚೇಂಜ್ ಮಾಡು. ಅದಾದ್ಮೇಲೆ ಅದ್ರಲ್ಲಿ ಬೇರೆ ಬ್ರಾಂಚಸ್ ಇದಾವೆ. ಅದಕ್ಕೆ ಹೇಳಿದ್ ನಾನು ನಿನಗೆ ಟೈಮ್ ಟೇಕಿಂಗ್ ಪ್ರೋಸೆಸ್. ಇದು ಟೈಮ್ ಟೇಕಿಂಗ್ ಪ್ರೋಸೆಸ್ ಅಂದ್ರೆ ತುಂಬಾ ದೊಡ್ಡ ಟೈಮ್ ಅಲ್ಲ, 1 ವರ್ಷ 2 ವರ್ಷ ಆತರ ಅಲ್ಲ, ತಿಂಗಳುಗಳು ಅಥವಾ ವಾರಗಳು. ಈ ತರ ನೀನು ನಿಜವಾಗ್ಲೂ ಮಾಡಿದ್ರೆ ನೆಕ್ಸ್ಟ್ 6 ಮಂತ್ಸ್, ಬರೋ 6 ತಿಂಗಳಲ್ಲಿ ನೀನು ನಿನ್ನ ಸ್ಕಿಲ್ ಐಡೆಂಟಿಫೈ ಮಾಡೋದ್ರ ಜೊತೆಗೆ ಆ ಸ್ಕಿಲ್ ನ ಕಲಿಯೋ ಪ್ರೋಸೆಸ್ ಅಲ್ಲಿ ಇರ್ತೀಯ. ಅರ್ಥ ಆಯ್ತು ಅನ್ಸತ್ತೆ ನಿನಗೆ. ಇದು ಯಾವ್ದು ಅರ್ಥ ಆಗಿಲ್ಲ ಅಂತ ಕಮೆಂಟ್ ಮಾಡು. ಹೆಸರು ನೆನ್ಪಿಟ್ಕೋ, ಶನಾಯ್ ಅಂದ್ರೆ ನಾನಲ್ಲ, ನೀನು.